Hi, hello friends, welcome to my mini vlog. So first of all, happy Yugadi. ಪಾರ್ಟ್ 1 ಮುಗ್ದಿತ್ತು. ಇವಾಗ ಪಾರ್ಟ್ 2 ಅಲ್ಲಿ ಏನೇನಾಯಿತು ಅಂತ ನಾನು ಹೇಳ್ತೀನಿ ನಿಮಗೆ. ಹದ್ದು ಬಂದಿದ್ದನ್ನ ನಮ್ಮ ಓನರ್ ಅಂಕಲ್ ಓಡಿಸಿದ್ರು. ನಾವು ಅಲ್ಲಿಂದ ಬಂದು ಬಸ್ ಹತ್ತಿದ್ವಿ. ಬಸ್ಸಲ್ಲಂತೂ ತುಂಬ ರಶ್ ಇತ್ತು. ಅಲ್ಲಿಂದ ಬಂದು ಕನಕಪುರದಲ್ಲಿ ಬಂದ್ವಿ. ಕನಕಪುರಕ್ಕೆ ಬಂದು ನಾವು ಬಸ್ ಹತ್ತಿ ನಮ್ಮ ಊರಿನ ಸರ್ಕಲಲ್ಲಿ ಇಳಿದ್ವಿ. ಅಲ್ಲಿ ಬಂದು ನೋಡಿದ್ರೆ ನಮ್ಮಮ್ಮ ಅಂದರೆ ನಮ್ಮಮ್ಮನಿಗೆ ಅಕ್ಕ ಅವರ ಮಗ ಅವರು ನನ್ನ ಮತ್ತು ನಮ್ಮಮ್ಮನ ಊರಿಗೆ ಕರ್ಕೊಂಡು ಬಂದರು. ನನ್ನ ತಂಗಿ ನಮ್ಮಣ್ಣ ಮತ್ತು ನಮ್ಮ ದೊಡ್ಡಮ್ಮನ ಜೊತೆಗೆ ಊರಿಗೆಲ್ಲ ಬಂದ್ವಿ. ಖುಷಿ ಆಯಿತು ಎಲ್ಲರೂ ನೋಡಿ. ಒಳಗೆ ಹೋಗಾದ್ಮೇಲೆ ನಮ್ಮ ಅಜ್ಜಿ ಕಾಣಿಸಿದ್ರು, ನಮ್ಮಮ್ಮ ಮುದ್ದಾಡಿದ್ರು, ಎಲ್ಲ ಆಯಿತು. ಕಾಫಿ ಮಾಡಿಕೊಟ್ರು. ಕಾಫಿ ಎಲ್ಲ ಕುಡ್ದಾಗಿದ್ದ ತಕ್ಷಣ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಆ ಮಳೆಯಲ್ಲಿ ಎಂಜಾಯ್ ಮಾಡಿಕೊಂಡು ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರೂ ಹೂವು ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಅದ್ರ ಮಾಣೆಗೆ ಯುಗಾದಿ ಹಬ್ಬ ಇತ್ತು. ಅದಕ್ಕೆ ಎಲ್ಲ ಹೂವು ಎಲ್ಲ ಕಟ್ಟಾದ್ಮೇಲೆ ನಮ್ಮ ಅಜ್ಜಿ ಕಾಫಿ ಮಾಡಿಕೊಟ್ರು. ಕಾಫಿ ಎಲ್ಲ ಕುಡಿದಾದ್ಮೇಲೆ ಅಮ್ಮ ಕಾಯಿ ಸುಲಿಯೋಕೆ ಸ್ಟಾರ್ಟ್ ಮಾಡಿದ್ರು. ಯುಗಾದಿ ಹಬ್ಬಕ್ಕೆ ನಾವು ತಾತಿಂಗಿ ಅಂತ ಅಂದ್ಬಿಟ್ಟು ಕಾಯಿ ಬೇಕಿತ್ತು. ಅದಕ್ಕೆ ಅಮ್ಮನೇ ಕಾಯಿ ಸುಲಿಯೋಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಆಗಿ ನಾವು ರಾತ್ರಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಾದ್ಮೇಲೆ ತಿಂಡಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ರು. ಸೊಪ್ಪೆಲ್ಲ ಬೇಯಿಸ್ಕೊಂಡು ನಮ್ಮ ದೊಡ್ಡಮ್ಮ ತಿಂಡಿಗೆ ರುಬ್ಕೊತಾ ಇದ್ದಾರೆ. ಏನು ಮಾಡ್ತಿದ್ರು ಅಂತ ನಮ್ಮಮ್ಮ ಸಾರು ಮಾಡ್ತಾಯಿದ್ದಾರೆ. ನಮ್ಮ ಮನೇಲಿ ತುಂಬ ಜೋರಾಗಿ ತಿಂಡಿ ಮಾಡಿದ್ರು. ಬಸ್ಸಾರು, ಅನ್ನ, ಮಾವಿನಕಾಯಿ, ರೆಡ್ ಕಲರ್ ಚಿತ್ರಾನ್ನ ಅಂತೂ ತುಂಬ ಸ್ಪೆಷಲ್. ಹಪ್ಪಳ, ವಡೆ ಎಲ್ಲ ಮಾಡಿದರು. ನಾವು ಸ್ನಾನ ಮಾಡ್ಕೋಬೇಕು ಅಂತಂದ್ಬಿಟ್ಟು ಮುಖಕ್ಕೆ ಕಾಯಿಗೆ ಎಲ್ಲ ಎಣ್ಣೆ ಹಚ್ಕೊತಾ ಇದ್ವಿ. ವರ್ಷಕ್ಕೊಂದ್ಸಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಶ್ರೇಷ್ಠ. ನಮ್ಮ ಅಜ್ಜಿ ನಮ್ಮ ತಾತಂಗೆ ಅಂತ ಅಂದ್ಬಿಟ್ಟು ಶರ್ಟ್ ತಂದಿದ್ರು. ಸ್ವೀಟ್ಸ್ ಎಲ್ಲ ನಮ್ಮಮ್ಮ ತಂದಿದ್ರು. ಎಲ್ಲ ತಂದು ಫೋಟೋ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಅಮ್ಮ ಒಬ್ಬಟ್ಟು ರೆಡಿ ಮಾಡ್ತಿದ್ರು. ನಮ್ಮ ದೊಡ್ಡಮ್ಮ ವಡೆ ರೆಡಿ ಮಾಡ್ಕೊತಾ ಇದ್ರು. ಒಬ್ಬಟ್ಟು, ವಡೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ರೆಡಿ ಆಗಿದೆ ನೋಡಿ ವಡೆ. ಇದೆಲ್ಲ ಆದಮೇಲೆ ತಿಂಡಿ ಎಲ್ಲ ರೆಡಿ ಆಯಿತು. ನಮ್ಮಮ್ಮ 1 by 1 ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ತಾತಂಗೆ ಮತ್ತು ನಮ್ಮ ಮುತ್ತಜ್ಜಿಗೆ, ಅಂದರೆ ನಮ್ಮಮ್ಮ ಅವರ ಅಜ್ಜಿ. ಅಮ್ಮ 1 by 1 ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೇಲಿ ಹಪ್ಪಳ, ಪಾಯಸ, ವಡೆ, ಕೋಸಂಬರಿ ಮತ್ತು ಅನ್ನ ಸಾರು, ಚಿತ್ರಾನ್ನ ಎಲ್ಲ ಮಾಡಿದರು. ಇದೆಲ್ಲ ಆದಮೇಲೆ ಎಲ್ಲ ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಣ್ಣ, ನನ್ನ ತಂಗಿ, ನಮ್ಮ ಅಜ್ಜಿ ಎಲ್ಲ ಪೂಜೆ ಮಾಡಿದ್ವಿ. ನಮ್ಮ ತಾತಂಗೆ ಮತ್ತು ನಮ್ಮ ಮುತ್ತಜ್ಜಿಗೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಇದೆಲ್ಲ ಆದಮೇಲೆ ನಮ್ಮ ಅಮ್ಮನ ಫ್ರೆಂಡ್ ಬಂದಿದ್ರು. ರೇಗಿಸ್ಕೊಂಡು ಮಾತಾಡಿಸ್ಕೊಂಡೆಲ್ಲ ಹೋದ್ರು. ಆಮೇಲೆ ಎಲ್ಲ ಆದಮೇಲೆ ಖಾಲಿ ಆಗೋದು ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿತ್ತು ತಿಂಡಿ. ಸೊ ಹೀಗೆ ಅವತ್ತೊಂದು ದಿನ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೆಕ್ಸ್ಟು ಚಿಕನ್ ಮಟನ್ ಏನೇನಿತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.